ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಮಲಿಕ ವಾದಿರಾಜ್ ಮಾತಾಡ್ತಿರೋದು. ಸ್ನೇಹಿತರೆ, ಬರುವ 10 ವರ್ಷಗಳಲ್ಲಿ ನಿಮ್ಮ ಹತ್ರನೂ 1 ಕೋಟಿ ರೂಪಾಯಿ ಇರಬೇಕಾ ಅಥವಾ 1 ಕೋಟಿ ಮೌಲ್ಯದ ಬಂಗಾರ ಇರಬೇಕಾ? ಸೊ ಸ್ನೇಹಿತರೆ, ನಾನು ಹೇಳುವಂತಹ ಒಂದು ತುಂಬಾ ಸರಳ ಉಪಾಯ ನಿಮಗೆ ಹೆಲ್ಪ್ ಮಾಡುತ್ತೆ. ಬರುವ ವರ್ಷಗಳಲ್ಲಿ ಮಿನಿಮಮ್ 50ರಿಂದ 1 ಕೋಟಿ ರೂಪಾಯಿ ನಿಮ್ಮ ಹತ್ರ ಇರುತ್ತೆ. ಹೇಗೆ ಅಂತ ಹೇಳ್ತಿದ್ದೀರಾ ಸ್ನೇಹಿತರೆ? ಇದನ್ನ ಫಾಲೋ ಮಾಡ್ತಾ ಹೋಗಿ. ನಾನು ಹೇಳುವಂತ ಟಿಪ್ಸ್ ಸರಿಯಾದ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ. ನೀವೇನ್ ದುಡಿತೀರಲ್ಲ, ದುಡಿಯೋದ್ರಲ್ಲಿ 10% ಮಾತ್ರ ತೆಗೆದು ಒಂದು ಬಂಗಾರ ತಗೊಳ್ತಾ ಹೋಗ್ರಿ. ಎಕ್ಸಾಂಪಲ್, ಪ್ರತಿ ತಿಂಗಳು 5,000 ದುಡಿತೀರಾ ಅಥವಾ 10,000 ದುಡಿತೀರಾ ಅಥವಾ 20,000 ದುಡಿತೀರಾ? 5,000 ದುಡಿದ್ರೆ 1,000 ತಗೊಳ್ಳಿ, 10,000 ದುಡಿದ್ರೆ 2,000 ಬಂಗಾರ ತಗೊಳ್ಳಿ. ಸೊ ಈ ತರ ನೀವು ಪ್ರತಿ ತಿಂಗಳು ಕೇವಲ ಸಣ್ಣ ಅಮೌಂಟ್ ನ ತಗೊಂಡು ಬಂಗಾರ ತಗೊಳ್ತಾ ಹೋಗಿ. ಪ್ರತಿ ತಿಂಗಳು ಕೂಡ ಬರುವಂತ 10 ವರ್ಷಗಳಲ್ಲಿ ನಿಮ್ಮ ಹತ್ರ ಕಡಿಮೆ ಅಂದ್ರೆ 1 ಕೋಟಿ ರೂಪಾಯಿ ಹತ್ರ ಬಂಗಾರ ಇರುತ್ತೆ. ಸೊ ಇದು ತುಂಬಾ ಒಳ್ಳೆ ಸರಳ ಉಪಾಯ. ನೀವು ಕೂಡ ಬಂಗಾರ ತಗೋಬೇಕು ಅಂದವರು, ಬಹಳ ಜನರ ಹತ್ರ ಬಂಗಾರ ಇಲ್ಲ, ತುಂಬಾ ಕಷ್ಟ ಇದೆ. ಬರುವಂತ ವರ್ಷಗಳಲ್ಲಿ ಬಂಗಾರದ ರೇಟ್ 5 ಲಕ್ಷ ರೂಪಾಯಿ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಸೊ ಅದಕ್ಕೆ ಇವತ್ತಿಂದಾನೇ ನೀವು ಬಂಗಾರನ ಸೇಕರಣೆ ಮಾಡ್ತಾ ಹೋಗಿ. ಎಷ್ಟೆಷ್ಟಾಗುತ್ತೋ ಅಷ್ಟು ಖರೀದಿ ಮಾಡ್ತಾ ಹೋಗಿ. ಪ್ರತಿಯೊಬ್ಬರ ಹತ್ರನೂ ಬಂಗಾರ ಇರಬೇಕು ಅನ್ನೋದೇ ನಮ್ಮ ಕನಸು. ಮುಂಬರುವ ದಿನಗಳಲ್ಲಿ ಯಾರು ಕೂಡ ಬಡವರಲ್ಲ, ಪ್ರತಿಯೊಬ್ರು ಒಳ್ಳೆ ದುಡ್ಡಿದ್ದವ್ರೆ ಅಂತ ಹೇಳೋಕೆ ಇದೊಂದು ತುಂಬಾ ಸರಳ ಉಪಾಯ. ಇದನ್ನ ಫಾಲೋ ಮಾಡಿ. ಇಷ್ಟ ಆದ್ರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.